ನಲ್ಮೆಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 2. ಅಮ್ಮನ ಮನಸ್ಸಿನಲ್ಲಿ ಹುದುಗಿದ್ದ ನೋವನ್ನು ತಿಳಿದುಕೊಳ್ಳೋ ಸಲುವಾಗಿ ರಾಮುಹಳ್ಳಿಗೆ ಪ್ರಯಾಣಿಸುತ್ತಿದ್ದ ಉಜ್ವಲ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ಲು. ಅರ್ಕನು ತನ್ನ ದಿನನಿತ್ಯದ ಕಾಯಕಕ್ಕೆ ಹಾಜರಾಗ್ತಾ ಇದ್ದಂತೆ ಚಂದ್ರಮನು ತನ್ನ ಕಾರ್ಯವನ್ನು ಮುಗಿಸಿ ನಿರ್ಗಮಿಸಿದ್ದ. ಸದಾ ವಾಹನ, ಕಾರ್ಖಾನೆಗಳ ಶಬ್ದ, ಗದ್ದಲಗಳಿಂದ ಕೂಡಿರುತ್ತಿದ್ದ ಸಿಲಿಕಾನ್ ಸಿಟಿಲಿ ಅದಾಗಲೇ ಜನರು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ತಾ ಇದ್ರು. ಮತ್ತು ಕೆಲವರು ರಾತ್ರಿ ಪಾಳಿಯಲ್ಲಿ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದ ದೃಶ್ಯ ಎಲ್ಲೆಂದರಲ್ಲಿ ಕಾಣಸಿಗ್ತಿತ್ತು. ಹಿಂದಿನ ರಾತ್ರಿ ತಡವಾಗಿ ನಿದ್ರಿಸಿದ್ರೂ ಮರುದಿನ ಎಂದಿನಂತೆ ಸರ್ವಮಂಗಳ ಬೇಗನೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ತಿಂಡಿ ತಯಾರಿಸೋದಕ್ಕೆ ಅಂತ ಅಡುಗೆ ಮನೆಗೆ ತೆರಳಿದ್ರು. ಮನೆಯ ಹಿರಿಯ ಮಗಳಾಗಿದ್ದ ಉಜ್ವಲ ದ್ವಿತೀಯ PUC ಓದ್ತಾ ಇದ್ರೂ ತನ್ನ ಓದಿನ ನಡುವೆಯೂ ಅಮ್ಮನಿಗೆ ಮನೆ ಕೆಲಸದಲ್ಲಿ ನೆರವಾಗ್ತಿದ್ಲು. ಅವತ್ತು ಕೂಡ ಬೇಗನೆ ಸ್ನಾನ ಮುಗಿಸಿ ಮನೆಯ ಮುಂಭಾಗದ ಹೊಸ್ತಿಲನ್ನು ಸಾರಿಸಿ ರಂಗೋಲಿಯಿಂದ 4 ಗೆರೆಗಳನ್ನು ಎಳಿತಾ, ಇನ್ನೂ ಈ ಬೆಂಗಳೂರಲ್ಲಿ ಅದೆಲ್ ಜಾಗ ಇದೆಯೋ, ಅಲ್ಲ ಈಗಾಗಲೇ ಇದ್ದ 1-2 ಕೆರೆಗಳನ್ನು ಮುಚ್ಚಿ ಕಟ್ಟಡದ ಮೇಲೆ ಕಟ್ಟಡಗಳನ್ನು ಕಟ್ಟಿದ್ದು ಆಯಿತು, ಇನ್ನೂ ಈ ಬೆಂಗಳೂರಲ್ಲಿ ಜೀವನ ಮಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಬಂದಿದ್ದು ಆಯಿತು. ಕಂಪನಿ ಮಾಲ್ಗಳನ್ನು ನಿರ್ಮಿಸೋ ಸಲುವಾಗಿ ಮರಗಿಡಗಳನ್ನು ನಾಶಪಡಿಸಿ ಕಷ್ಟಪಟ್ಟು ಉಸಿರಾಡೋದಕ್ಕೂ ಸಹ ಎಣಗಾಡೋ ಪರಿಸ್ಥಿತಿ ಬಂದಿರುವಾಗ ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕೋದು ಬರೀ ಕನಸಿನ ಮಾತು ಅಂತ ತನ್ನಷ್ಟಕ್ಕೆ ತಾನು ಮಾತಾಡ್ತಾ ಕೊಳ್ತಿರುವಾಗಲೇ ಪೇಪರ್ ಎಂದು ಹುಡುಗನೊಬ್ಬ ನ್ಯೂಸ್ ಪೇಪರನ್ನು ಮನೆಯ ಬಾಗಿಲಿಗೆ ಎಸೆದಿದ್ದ. ಅವನ ಹಿಂದೆಯೇ ತಮ್ಮಷ್ಟೇ ವಯಸ್ಸಾದ TVSನಲ್ಲಿ ಬಂದ ಸುಮಾರು 60ರ ವೃದ್ಧರೊಬ್ಬರು ಬೈಕನ್ನು ಉಜ್ವಲಾಳ ಮನೆ ಮುಂದೆ ನಿಲ್ಲಿಸಿದ್ರು. ಕೈಯಲ್ಲಿ ಹಿಡಿದಿದ್ದ ರಂಗೋಲಿ ಡಬ್ಬಿನ ಅಲ್ಲೇ ಕಿಟಕಿ ಮೇಲಿಟ್ಟು ವೃದ್ಧರ ಬಳಿ ತೆರಳಿ ಬೈಕ್ನ ಹಿಂಬದಿಯಲ್ಲಿ ನೇತು ಹಾಕಿದ್ದ ಚೀಲದಿಂದ 1/2 ಲೀಟರ್ನ 2 ಪ್ಯಾಕೆಟ್ ಹಾಲು ತಗೊಂಡು ಅವರಿಗೆ ಹಣ ನೀಡುತ್ತಾ, ತಾತ, ಈ ವಯಸ್ಸಲ್ಲಿ ನೀವ್ಯಾಕೆ ಇಷ್ಟೊಂದು ಕಷ್ಟಪಡ್ತೀರಾ? ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಈ TVSಲ್ಲಿ ಓಡಾಡ್ತಿರಲ್ಲ, ಏನಾದರೂ ಅಪಾಯ ಆದರೆ ಏನು ಮಾಡ್ತೀರಾ? ನೀವು ಪ್ರತಿದಿನ ಬಂದಾಗ ನಾನು ಇದನ್ನೇ ಹೇಳ್ತಿರ್ತೀನಿ, ಆದರೆ ನಿಮ್ಮ ಮುಖದ ಮೇಲೆ ಈ ನಿಮ್ಮ ಮಗುವಿನಂಥ ನಗುವೊಂದನ್ನು ಬಿಟ್ಟರೆ ಯಾವ ಉತ್ತರವೂ ನನಗೆ ಸಿಗೋದೇ ಇಲ್ಲ. ಇವತ್ತು ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡೋವರೆಗೂ ನಿಮ್ಮನ್ನು ಬಿಡೋ ಮಾತೇ ಇಲ್ಲ. ಹೇಳಿ ತಾತ, ಈ ವಯಸ್ಸಲ್ಲಿ ನೀವು ಇಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಏನಿದೆ ಎಂದು ಕಾಳಜಿ ವ್ಯಕ್ತಪಡಿಸಿದ್ಲು. ಇಷ್ಟು ವರ್ಷಗಳಲ್ಲಿ ಉಜ್ವಲಾಳ ಯಾವ ಪ್ರಶ್ನೆಗಳಿಗೂ ಪ್ರತಿಕ್ರಿಯಿಸದ ಆತ ಮೊದಲ ಬಾರಿಗೆ ತಮ್ಮ ನೋವನ್ನು ಮತ್ತೊಬ್ಬರ ಬಳಿ ಹಂಚಿಕೊಳ್ಳೋ ಮನಸ್ಸು ಮಾಡಿದ್ರು. ಅವಶ್ಯಕತೆ ಇದೆಯಮ್ಮ, ಮಕ್ಕಳೆಲ್ಲ ಚೆನ್ನಾಗಿ ಓದಿ ಫಾರಿನ್ಗೋಗಿ ಸೆಟ್ಲಾಗಿದ್ದಾರೆ, ಅವರಿಗಂತೂ ನಾವು ಬೇಡ. ಆದರೆ ನನ್ನನ್ನೇ ನಂಬ್ಕೊಂಡಿರೋ, ನನಗಾಗಿ ಮಿಡಿತಾ ಇರೋ ಜೀವ ಮನೇಲಿದೆ. ಆ ನನ್ನ ಅರ್ಧಾಂಗಿಗೋಸ್ಕರವಾದರೂ ನನಗೆ ಈ ದುಡಿಮೆ ತುಂಬ ಮುಖ್ಯ. ಇರೋವರೆಗೂ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋದೊಂದೇ ನನ್ನ ಜೀವನದ ಗುರಿ ಎಂದವರ ಮುಖದಲ್ಲಿನ ಮಂದಹಾಸ ಈಗಲೂ ಕಡಿಮೆ ಆಗಿರಲಿಲ್ಲ. ಅವರ ಮಾತುಗಳನ್ನು ಕೇಳಿ ಉಜ್ವಲಾಳ ಮನಸ್ಸು ಮರುಗಿತ್ತು. ಆತನ ಜೀವನದಲ್ಲಿ ಏನು ನಡೆದಿರ್ಬೋದು ಅಂತ ಸ್ಪಷ್ಟವಾಗಿ ತಿಳಿದೇ ಇದ್ರೂ ತಕ್ಕ ಮಟ್ಟಿಗೆ ಅರ್ಥವಾಗಿತ್ತು. ಅವಳಿಗೆ ಮುಂದೆ ಏನು ಕೇಳಬೇಕು ಅಂತ ಅನ್ನಿಸ್ಲಿಲ್ಲ. ಹುಷಾರು ತಾತ ಎಂದಷ್ಟೇ ಹೇಳಿ ಹಾಲು ಮತ್ತು ಪೇಪರನ್ನು ತಗೊಂಡು ಒಳಗೆ ಬಂದ್ಲು. ಒಳಗೆ ಬಂದವಳು ಕ್ಷಣದಲ್ಲೇ ಪೂಜೆಗೆ ಅಣಿ ಮಾಡಿಕೊಂಡ್ಳು. ಚಿಂತ್ಯಾಕೆ ಮಾಡೋ ತಿತ್ತಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋ ಗೌರಿಕಾಂತನಿದ್ದಾನೆ, ಗೌರಿಕಾಂತನಿದ್ದಾನೆ. ಉಜ್ವಲಾಳಿಗೆ ಅಮ್ಮನಿಂದ ಬಂದ ಬಳುವಳಿ ಅವಳ ಮಧುರವಾದ ಕಂಠ. ತನ್ನ ಸುಮಧುರ ಕಂಠದಿಂದ ದೇವರ ನಾಮವನ್ನು ಹಾಡುತ್ತಾ
ದೇವರಿಗೆ ದೀಪ ಬೆಳಗಿ ತುಳಸಿಗೆ ಪ್ರದಕ್ಷಿಣೆ ಹಾಕಿ ಅಡುಗೆ ಮನೆಗೆ ಬಂದವಳು ಹಿಂಬದಿಯಿಂದ ಅಮ್ಮನನ್ನು ತಪ್ಕೊಂಡು, ಗುಡ್ ಮಾರ್ನಿಂಗ್ ಅಮ್ಮ, ಇವತ್ತೇನು ತಿಂಡಿ ಮಾಡ್ತಿದ್ದೀರಾ ಅಂತ ಮುಚ್ಚಿಟ್ಟಿದ್ದ ಪಾತ್ರೆಯ ಮುಚ್ಚಳವನ್ನು ತೆರೆಯುತ್ತಾ, ದೋಸೆ ಇಟ್ಟು, ನನ್ನ ಫೇವ್ರೆಟ್ ಅಮ್ಮ, ನಾನು ದೋಸೆ ಹಾಕ್ತೀನಿ, ನೀವು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಅಮ್ಮನನ್ನು ಅಡುಗೆ ಕೋಣೆಯಿಂದ ಆಚೆ ಕಳಿಸೋದಕ್ಕೆ ಮುಂದಾದ್ಲು. ಸರ್ವಮಂಗಳ ಗಂಭೀರವಾಗಿಯೇ, ಆಯ್ತು ಪುಟ್ಟಿ, ನೀನು ದೋಸೆ ಹಾಕುವಂತೆ, ತಗೋ ಮೊದಲು ಕಾಫಿ ಕುಡಿ ಎಂದು ಡಿಕಾಕ್ಷನ್ ಹಾಕಿದ್ದ ಲೋಟಕ್ಕೆ ಸಕ್ಕರೆ ಹಾಕಿ ಬಿಸಿ ಮಾಡಿದ ಹಾಲನ್ನು ಸುರಿದು ಮಗಳಿಗೆ ಕೊಟ್ಟರು. ಯಾವುದೇ ಆಭರಣಗಳಿಲ್ದಿದ್ರೂ ಸಾಕ್ಷಾತ್ ಲಕ್ಷ್ಮಿಯಂತೆ ಕಂಗೊಳಿಸುತ್ತಿದ್ದ ತನ್ನ ತಾಯಿಯ ಮುಖದಲ್ಲಿ ಇತ್ತೀಚೆಗೆ ನಗು ಅನ್ನೋ ಒಡವೆಯೂ ಇಲ್ಲದಿದ್ದುದನ್ನು ಉಜ್ವಲ ಸಾಕಷ್ಟು ಬಾರಿ ಗಮನಿಸಿದ್ಲು. ಮೊದಲೆಲ್ಲ ತಾನು ಚಿಕ್ಕವಳು, ಈ ವಿಷಯವಾಗಿ ಅಮ್ಮನಲ್ಲಿ ಹೇಗೆ ಕೇಳೋದು ಅಂತ ಸುಮ್ಮನಾಗ್ತಾ ಇದ್ದವಳು ಇವತ್ತು ಏನಾದರೂ ಆಗಲಿ ಅಮ್ಮನ ಮನಸ್ಸನ್ನು ಇಷ್ಟೊಂದು ಘಾಸಿಗೊಳಿಸ್ತಾ ಇರೋ ವಿಷಯ ಯಾವುದು ಅಂತ ತಿಳ್ಕೊಳ್ಳೇಬೇಕು ಅಂತ ಪಣ ತೊಟ್ಟಿರುವಳಂತೆ, ಅಮ್ಮ ನಾನೊಂದು ವಿಷಯ ಕೇಳ ಅಂತ ಮಾತು ಮುಂದುವರಿಸಿದ್ಲು. ಒಂದು ಗುಟುಕು ಕಾಫಿ ಕುಡಿದ ಸರ್ವಮಂಗಳ, ಏನು ವಿಷಯ ಪುಟ್ಟಿ ಅಂತ ಮಗಳ ಮುಖ ದಿಟ್ಟಿಸಿದ್ರು. ಅಮ್ಮನಲ್ಲಿ ಈ ವಿಷಯವನ್ನು ಹೇಗೆ ಕೇಳೋದು? ಕೇಳಿದ್ರು ಅಮ್ಮ ಇರೋ ವಿಷಯವನ್ನು ನನ್ನ ಹತ್ರ ಹೇಳ್ಕೊಳ್ತಾರಾ ಅಂತ ಹಿಂಜರಿತಾನೆ ಅಮ್ಮನ ಮ್ಲಾನವಾದ ಮುಖವನ್ನು ದಿಟ್ಟಿಸ್ತಾ, ಅಮ್ಮ ನೀವು ನನ್ನಿಂದ ಏನಾದರೂ ಮುಚ್ಚಿಡ್ತಾ ಇದ್ದೀರಾ ಅಂತ ನೇರವಾಗಿಯೇ ಪ್ರಶ್ನಿಸಿದ್ಲು. ಮಗಳ ಈ ದಿಢೀರ್ ಪ್ರಶ್ನೆಯನ್ನು ಕೇಳ್ತಾ ಇದ್ದ ಹಾಗೆ ಸರ್ವಮಂಗಳರ ಕೈ ನಡುಗೋದಕ್ಕೆ ಪ್ರಾರಂಭಿಸ್ತು. ಕೈಯಲ್ಲಿ ಹಿಡಿದಿದ್ದ ಬಿಸಿ ಬಿಸಿ ಕಾಫಿ ಹನಿ ಹನಿಯಾಗಿ ಚೆಲ್ತಾ ಇದ್ದುದನ್ನು ಗಮನಿಸಿದ ಉಜ್ವಲ ಅಮ್ಮನ ಕೈಗಳನ್ನು ಬಿಗಿಯಾಗಿ ಹಿಡಿಯುತ್ತಾ, ಯಾಕಮ್ಮ, ಏನಾಯಿತು, ಯಾಕಿಷ್ಟೊಂದು ಹೆದರಿದ್ದೀರಾ ಅಂತ ಕಾಫಿ ತಗೊಂಡು ಮೇಜಿನ ಮೇಲೆ ಇರಿಸಿದ್ಲು. ಅವರ ನಡುಕ ನೋಡಿ ಅವರು ತನ್ನ ಮಾತಿನಿಂದ ಹೆದರಿರ್ಬೋದು ಅಂತ ಭಾವಿಸಿದವಳಿಗೆ ಅಮ್ಮನ ಮನಸ್ಸನ್ನು ನೋಯಿಸಿಬಿಟ್ನಲ್ಲ ಅನ್ನೋ ಪಾಪ ಪ್ರಜ್ಞೆಯು ಕಾಡತೊಡಗಿತ್ತು. ಹೆದರಿಕೆನಾ? ಯಾರಿಗೆ? ಯಾಕೆ ಪುಟ್ಟಿ, ಏನೇನೋ ಮಾತಾಡ್ತಿದ್ಯಾ? ನಾನು ನಿನ್ನಿಂದ ಯಾವ ವಿಷಯ ಮುಚ್ಚಿಡ್ಲಿ? ನನ್ನ ಮಕ್ಕಳ ಹತ್ರ ಹೇಳ್ದೆ ಮುಚ್ಚಿಡೋ ಅಂಥ ವಿಷಯ ಯಾವುದಿದೆ? ನೀನು ಸುಮ್ಮನೆ ತಲೆ ಕೆಡಿಸ್ಕೊಳ್ಬೇಡ. ಇವತ್ತು ನಿನ್ನ ಕೊನೆ ಎಕ್ಸಾಮ್, ಪರೀಕ್ಷೆಯಲ್ಲಿ ಚೆನ್ನಾಗಿ ಬರಿ. ಈಗ ನಿನ್ನ ಗಮನವೆಲ್ಲ ಅದ್ರ ಮೇಲಷ್ಟೇ ಇರಬೇಕು. ಬೇಡದರ ಕಡೆ ಗಮನ ಕೊಟ್ಟು ಓದಿದ್ನೆಲ್ಲ ಮರ್ತ್ಕೋಬೇಡ. ಆಗಲೇ ಸಮಯ ಆಗ್ತಾ ಬಂತು. ನಿನ್ನ ತಂಗಿರು ಇನ್ನೂ ಎದ್ದಿದ್ದಾರೋ ಇಲ್ವೋ ನೋಡು. ಇವತ್ತು ನಾನೇ ತಿಂಡಿ ಮಾಡ್ತೀನಿ, ನೀನು ಹೊರಡು ಅಂತ ಮಗಳನ್ನು ಮತ್ತೆ ಮಾತನಾಡೋದಕ್ಕೂ ಬಿಡದೆ ತಮ್ಮಷ್ಟಕ್ಕೆ ತಾವು ಕೆಲಸನ ಮುಂದುವರಿಸಿದ್ರು. ಆದರೆ ಉಜ್ವಲ ಮಾತ್ರ ಅಲ್ಲಿಂದ ಹೋಗೋದಕ್ಕೆ ತಯಾರಿರಲಿಲ್ಲ. ಅವಳು ಮಾತು ಬದಲಾಯಿಸ್ತಾ, ಅಮ್ಮ ಒಂದು ವಿಷಯ ಗೊತ್ತಾ, ಹಾಲು ಹಾಕೋದಕ್ಕೆ ಬರ್ತಾರಲ್ಲ, ಅದೇ ಆ ತಾತ, ಪಾಪ ಅವ್ರ ಮಕ್ಕಳೆಲ್ಲ ಅಪ್ಪ ಅಮ್ಮನ ಬಿಟ್ಟು ಫಾರಿನ್ಗೆ ಹೋಗಿ ಸೆಟ್ಲಾಗಿದ್ದಾರಂತೆ. ಇಂಥ ಇಳಿ ವಯಸ್ಸಿನಲ್ಲಿ ಹೆತ್ತವರನ್ನು ಬಿಟ್ಟು ಹೋಗೋದಕ್ಕೆ ಅವರಿಗೆ ಹೇಗಾದರೂ ಮನಸ್ಸು ಬರುತ್ತೆ ಅಲ್ವೇನಮ್ಮ? ಚಿಕ್ಕಂದಿನಿಂದಲೂ ಪ್ರೀತಿ ಕೊಟ್ಟು ಸಾಕಿದ ಮಕ್ಕಳು ದೊಡ್ಡವರಾದ ಮೇಲೆ ಅಪ್ಪ ಅಮ್ಮನನ್ನು ನೋಡಿಕೊಳ್ಳದೆ ಹೀಗೆ ನಡು ನೀರಿನಲ್ಲಿ ಬಿಟ್ಟು ಹೋಗ್ತಾರಲ್ಲ, ದೇವರು ಅಂಥವ್ರಿಗೆ ಸರಿಯಾದ ಶಿಕ್ಷೆನೇ ಕೊಡ್ತಾನೆ ಅಲ್ವಾ ಅಮ್ಮ ಅಂತ ಅಮ್ಮನತ್ತ ಮುಖ ಮಾಡಿದ್ಲು. ಮಗಳ ಮಾತುಗಳು ಕಿವಿಗೆ ಬೀಳ್ತಾ ಇದ್ದ ಹಾಗೆ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ ಸರ್ವಮಂಗಳ ಸೌಟ್ನಲ್ಲಿದ್ದ ದೋಸೆ ಹಿಟ್ಟನ್ನು ಒಲೆ ಮೇಲಿದ್ದ ಕಾವಲಿಗೆ ಸುರಿಯೋ ಬದಲು ನೆಲಕ್ಕೆ ಸುರಿತಾ ಇದ್ರು. ಅದನ್ನು ಕಂಡು, ಅರೆ ಅಮ್ಮ ಎಲ್ಲಿ ಕಳೆದೋಗಿದ್ದಾರೆ ಅಂತ ಉಜ್ವಲ ಅಮ್ಮನ ಕೈಯಿಂದ ಸೌಟ್ ತಗೊಂಡ್ಳು. ಮಗಳ ಸ್ಪರ್ಶವಾಗ್ತಿದ್ದ ಹಾಗೆ ಇಹಕ್ಕೆ ಬಂದ ಸರ್ವಮಂಗಳ ಒಂದು ಕ್ಷಣ ಬೆಚ್ಚಿದ್ರು. ಯಾಕಮ್ಮ, ಏನಾಯಿತು? ಬನ್ನಿ ಕೂತ್ಕೊಳ್ಳಿ ಎಂದು ಅಲ್ಲೇ ಇದ್ದ ಕುರ್ಚಿ ಮೇಲೆ ಅಮ್ಮನನ್ನು ಕುಳ್ಳಿರಿಸಿ ಅವರಿಗೆ ಕುಡಿಯೋದಕ್ಕೆ ನೀರು ಕೊಟ್ಟು, ಸ್ವಲ್ಪ ಸುಧಾರಿಸ್ಕೊಳ್ಳಿ, ನಾನು ತಿಂಡಿ ಮಾಡ್ತೀನಿ ಅಂದ್ಲು. ಮಗಳನ್ನು ತಡೆದ ಸರ್ವಮಂಗಳ ತಾವೇ ಎದ್ದು, ನನಗೇನೂ ಆಗಿಲ್ಲ ಮಗಳೇ,
ಸ್ವಲ್ಪ ಬಿ ಪಿ ಲೋ ಆಯಿತು ಅನಿಸುತ್ತೆ. ಈಗ ಹುಷಾರಾಗಿದ್ದೀನಿ, ನೀನು ಹೊರಡು, ಸಮಯ ಆಗತ್ತೆ ಅಂತ ತಿಂಡಿ ತಯಾರಿಸೋದಕ್ಕೆ ಮುಂದಾದರು. ಅಮ್ಮನಿಂದ ಇದೇ ಬಗೆಯ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಿದ್ದ ಉಜ್ವಲಾಳಿಗೆ ಮುಂದೆ ಏನು ಮಾತಾಡಬೇಕು ಅಂತ ತಿಳಿದೇ ನೆಲದ ಮೇಲೆ ಚೆಲ್ಲಿದ್ದ ಹಿಟ್ಟನ್ನು ಸ್ವಚ್ಛಗೊಳಿಸಿ ಅಮ್ಮನ ಮಾತಿನಂತೆ ತನ್ನ ತಂಗಿಯರನ್ನು ಎಬ್ಬಿಸೋದಕ್ಕೆ ಕೋಣೆಗೆ ನಡೆದ್ಲು. ಹೊರಗೆ ಸುರಿಯುತ್ತಿದ್ದ ಅಕಾಲಿಕ ಮಳೆ ಚಳಿಯನ್ನು ಹೆಚ್ಚಿಸಿತ್ತು. ಚಳಿಗೆ ಕಾಲಿನಿಂದಿಡಿದು ಮುಖದ ತುಂಬ ಕಂಬಳಿ ಹೊದ್ದು ಬೆಚ್ಚಗೆ ನಿದ್ರಿಸುತ್ತಿದ್ದ ಸ್ನೇಹ ಹಾಗೂ ಸಾಕ್ಷಿಯನ್ನು ಎದ್ದೇಳಿಸೋದಕ್ಕೆ ಹಲವಾರು ಪ್ರಯತ್ನಗಳನ್ನು ಪಟ್ಟು ಉಜ್ವಲ ಸೋತೋದ್ಲು. ಕೊನೆಗೆ ವಿಧಿ ಇಲ್ಲದೆ ದೇವರ ಕೋಣೆಯಲ್ಲಿದ್ದ ಪುಟ್ಟ ಶಂಖ ತಂದು ಅವರ ಕಿವಿ ಬಳಿ ಕೂ ಅಂತ ಕೂಗಿದ್ಲು. ಶಂಖನಾದ ಮೊಳುಕ್ತಾ ಇದ್ದ ಹಾಗೆ ಗಾಬರಿಯಿಂದ ನಿದ್ರೆಯಿಂದ ಎಚ್ಚೆತ್ತ ಸಾಕ್ಷಿ, ಈ ಯುದ್ಧದಲ್ಲಿ ದಿಗ್ವಿಜಯ ಎಂದೆಂದಿಗೂ ನಮ್ಮದೇ. ಶ್ರೀಕೃಷ್ಣ ಪರಮಾತ್ಮನೇ ನಮ್ಮ ರಥದ ಸಾರಥ್ಯವನ್ನು ವಹಿಸಿಕೊಂಡಿರುವಾಗ ನಮಗೆಲ್ಲಿಹ ಸೋಲು? ನಾವು ಪಂಚಪಾಂಡವರು ಒಗ್ಗಟ್ಟಿನಿಂದ ರಣರಂಗಕ್ಕೆ ಕಾಲಿಟ್ಟಾಗಲೇ ನಿಮ್ಮ ಅಂತ್ಯ ಶುರು ಎಂದು ಬಾಯಿಗೆ ಬಂದಂತೆ ಬಡಬಡಾಯಿಸುತ್ತಾ ಶಂಖದ ಧ್ವನಿಗೆ ಆಗಷ್ಟೇ ಎದ್ದು ಹಾಸಿಗೆ ಮೇಲೆ ಕುಳಿತು ತನ್ನ ಕಣ್ಣನ್ನು ಉಜ್ಜಿಕೊಳ್ತಾ ಇದ್ದ ಸ್ನೇಹಾಳ ಬೆನ್ನಿಗೊಂದು ಗುದ್ದಿದ್ಲು. ಅಮ್ಮ, ನನ್ನ ಬೆನ್ನು ಅಂತ ನೋವಿಂದ ಕಿರುಚುತ್ತಾ, ಹೇ ತರ್ಲೆ, ಎಚ್ಚರ ಮಾಡ್ಕೊ, ನೀನೇನು ಭೀಮ ಅಂದ್ಕೊಂಡಿದ್ಯಾ ಅಂತ ಕೋಪದಿಂದ ಪಕ್ಕದ ಮೇಜಿನ ಮೇಲಿದ್ದ ಗಾಜಿನ ಬೀಕರಿನಿಂದ ನೀರು ತಗೊಂಡು ಅವಳ ತಲೆ ಮೇಲೆ ಸುರಿಯೋದಕ್ಕೆ ಮುಂದಾದಾಗ, ಸ್ನೇಹ, ಏನು ಮಾಡ್ತಿದ್ಯಾ ನೀನು? ಉಜ್ವಲ ಅವಳನ್ನು ತಡೆದಿದ್ಲು. ಅಷ್ಟರಲ್ಲಾಗಲೇ ಕೆಲವು ಹನಿಗಳು ಸಾಕ್ಷಿ ಮೇಲೆ ಬಿದ್ದು ಅರೆ ನಿದ್ರಾವಸ್ಥೆಯಲ್ಲಿದ್ದವಳು, ಅಮ್ಮ ಚಳಿ, ಸ್ನೇಹಕ್ಕ ಯಾಕೆ ತಲೆ ಮೇಲೆ ನೀರು ಸುರಿತ್ಯಾ? ತಡಿ, ಅಮ್ಮಂಗೆ ಹೇಳ್ತೀನಿ ಅಂತ ಹಾಸಿಗೆಯಿಂದ ಎದ್ದು ಕಣ್ಣು ಉಜ್ಜುತ್ತಾ ಎದುರಿನಲ್ಲಿ ನಿಂತಿದ್ದ ಉಜ್ವಲಾಳಿಗೆ ಡಿಕ್ಕಿ ಹೊಡೆದ್ಲು. ಈಗ ಅವಳ ನಿದ್ದೆ ಸಂಪೂರ್ಣವಾಗಿ ಮಾಯ ಆಗಿತ್ತು. ಅಕ್ಕ, ನೀನು ಯಾವಾಗ ಬಂದೆ? ನೀನು ಬಂದಿದ್ದು ಒಳ್ಳೆಯದೇ ಆಯಿತು. ಈ ಸ್ನೇಹಕ್ಕ ಇದಾಳಲ್ಲ ಅಂತ ಮತ್ತೇನನ್ನು ಹೇಳೋ ಮೊದಲೇ ಅವಳ ಮಾತುಗಳನ್ನು ತಡೆದ ಉಜ್ವಲ, ನಾನು ಮಾಡಬೇಕಾಗಿರೋ ಕೆಲಸ ಅವಳು ಮಾಡಿದಾಳೆ ಅಷ್ಟೆ. ಪಾಪ, ಅವಳು ಬೆನ್ನಿಗೆ ಹಾಗೆ ಗುದ್ದಿದ್ರೆ ನೋವಾಗೋದಿಲ್ವೇನೆ ಅಂತ ಸ್ವಲ್ಪ ಜೋರು ಧ್ವನಿಯಲ್ಲೇ ಕೇಳಿದ್ಲು. ನಾನು ಯಾವಾಗ ಅಂತ ಏನನ್ನೋ ಹೇಳೋದಕ್ಕೆ ಅಂತ ಹೊರಟಿದ್ದ ಸಾಕ್ಷಿ ಉಜ್ವಲಾಳ ಕೈಯಲ್ಲಿದ್ದ ಶಂಖ ನೋಡಿ ಮಾತು ನಿಲ್ಲಿಸಿದ್ಲು. ಅವಳಿಗೆ ವಾಸ್ತವದ ಅರಿವಾಯಿತು. ಓಹೋ, ಹಾಗಾದರೆ ಇಷ್ಟೋ ತನಕ ನಾನು ಕಂಡಿದ್ದ ಕನಸಾ ಅಂತ ತನ್ನಷ್ಟಕ್ಕೆ ಮಾತಾಡಿಕೊಂಡು ಹಲ್ಲು ಗಿಂಜಿದ್ಲು. ಸ್ನೇಹಕ್ಕ, ಸಾರಿ ಕಣೆ, ಅದೇನಾಯಿತು ಗೊತ್ತಾ? ರಾತ್ರಿ ಮಲಗುವಾಗ ಅಮ್ಮ ಕುರುಕ್ಷೇತ್ರ ಯುದ್ಧದ ಕಥೆ ಹೇಳ್ತಿದ್ರಾ, ನಾನು ಅದನ್ನೇ ಕೇಳ್ಕೊಂಡು ಮಲಗಿದ್ನಾ. ಅಷ್ಟರಲ್ಲಿ ಭೀಷ್ಮ ಪಿತಾಮಹ ಶಂಖ ಊದಿದ ಹಾಗಾಯಿತು, ಅದಕ್ಕೆ ಅಂತ ರಾಗ ಎಳಿತಾ ನಾಚಿಕೆಯಿಂದ ತಲೆ ತಗ್ಗಿಸಿದ್ಲು. ತರ್ಲೆ, ಶಂಖ ಊದಿದ್ದು ಭೀಷ್ಮ ಪಿತಾಮಹ ಅಲ್ಲ, ನಾನು. ಕುರುಕ್ಷೇತ್ರ ಯುದ್ಧಕ್ಕೆ ಆಮೇಲೆ ತಯಾರಾಗುವಂತೆ. ಈಗ ಶಾಲೆಗೆ ಹೊತ್ತಾಯಿತು, ಬೇಗ ಹೊರಡು. ಸ್ನೇಹ, ನೀನು ಬೇಗ ಹೊರಡಮ್ಮ, ಬೆನ್ನಿಗೆ ತುಂಬ ಪೆಟ್ಟಾಯ್ತಾ ಅಂತ ಉಜ್ವಲ ಕಾಳಜಿಯಿಂದ ತಂಗಿಯ ಬೆನ್ನು ಸವರಿದ್ಲು. ಪರವಾಗಿಲ್ಲ ಅಕ್ಕ, ಇವತ್ತೇನು ಫಸ್ಟ್ ಟೈಮಾ? ಅಮ್ಮ ದಿನ ಒಂದೊಂದು ಕತೆ ಹೇಳ್ತಾನೆ ಇರ್ತಾರೆ. ಇವಳು ಆ ಕಥೆಯಲ್ಲಿ ಮುಳುಗಿ ದಿನ ಒಂದಲ್ಲ ಒಂದು ಥರ ನನಗೆ ಟಾರ್ಚರ್ ಕೊಡ್ತಾನೆ ಇರ್ತಾಳೆ. ನಾವು ರೆಡಿಯಾಗಿ ಬರ್ತೀವಿ, ನೀನು ಹೊರಡು ಅಂದಾಗ, ಸರಿ ಬೇಗ ಬನ್ನಿ ಎಂದ ಉಜ್ವಲ ಕೋಣೆಯಿಂದ ಹೊರ ನಡೆದಿದ್ಲು. ಮಿತ್ರರೇ, ಉಜ್ವಲ ಯಾರೋ ವೃದ್ಧರ ಬಗೆಗೆ ಮಾತನಾಡಿದರೆ ಸರ್ವಮಂಗಳ ಅಷ್ಟೇಕೆ ಚಿಂತಾಕ್ರಾಂತರಾದರು? ಬೂದಿ ಮುಚ್ಚಿದ ಕೆಂಡದಂತೆ ಸರ್ವಮಂಗಳರ ಮನಸ್ಸಿನಲ್ಲಿ ಅಡಗಿರೋ ಸತ್ಯದ ದರ್ಶನ ಮಕ್ಕಳ ಎದುರು ತೆರೆದುಕೊಳ್ಳುವುದೇ? ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಮುಂದಿನ ಸಂಚಿಕೆಗಾಗಿ ಕಾಯಲೇಬೇಕು. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಕತೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.